ಯಾಕೆಂದ್ರೆ ರಾಜಕೀಯ ಸಂಧ್ಯಾಕಾಲದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈ ಜಾತಿ ಗಣತಿ ಅನ್ನುವಂತಹ ಪ್ರಶ್ನೆ ಇಂದಿನದಲ್ಲ 2013ರ ಏನು ಸರ್ಕಾರ ಇದ್ದಾಗಲೂ ಕೂಡ ಇದೇ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೊಟ್ಟಿದ್ರು. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದು ಕುಮಾರಸ್ವಾಮಿ ಅವರು ಕೂಡ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ, ತಳ್ಳಿ ಹಾಕಿದ್ರು. ಆಮೇಲೆ ಬೊಮ್ಮಾಯಿ ಅವರು ಬಂದ್ರು, ಬೊಮ್ಮಾಯಿ ಕೂಡ ಇದಕ್ಕೆ ಬೇರೆ ಹೊಸದೇ ಆದಂತಹ ಸಮಿತಿಯನ್ನು ರಚನೆ ಮಾಡಿದ್ರು. ಈಗ ಮತ್ತೆ ಅದೇ ಜಾತಿ ಗಣತಿಯನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಊರುಗೊಲನ್ನಾಗಿ ಮಾಡಿಕೊಂಡು ಸಿದ್ದರಾಮಯ್ಯ ಇದರಲ್ಲಿ ಟ್ರಂಪ್ ಕಾರ್ಡ್ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವಂಥದಕ್ಕಿಂತ ಮುಖ್ಯವಾಗಿ ವ್ಯಕ್ತಿಗತವಾಗಿ ಕೂಡ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಸಿದ್ದರಾಮಯ್ಯ ಅವರ ಹೆಸರನ್ನ ಮತ್ತಷ್ಟು ಉಳಿಸ್ಕೊಂಡು ಹೋಗೋದಕ್ಕೆ ಅನ್ನುವಂಥದ್ದು. ಯಾಕೆಂದ್ರೆ ನಾನು ಈಗ ಏನು ಸಿಎಂ ಸ್ಥಾನದಿಂದ ಕೆಳಗೆ ಇಳಿತಾ ಇದ್ದೀನಿ, ನಾನು ಏನ್ ಅಂದ್ಕೊಂಡಿದ್ದೀನಿ ಅಹಿಂದ ನಾಯಕರಿಗೆ ನನ್ನ ಉಡುಗೊರೆಯಾಗಿ ಒಂದೇನಾದ್ರೂ ಕೊಡ್ಬೇಕಂದ್ರೆ ಗಿಫ್ಟ್ ಆಗಿ ಅಂತಂದ್ರೆ ಇದು ಅನ್ನುವಂಥದ್ದು. ಗಿಫ್ಟ್ ಕೊಡೋದು ಏನಮ್ಮ, ಯಾರ್ದೋ ಮನೆದು ಗಿಫ್ಟ್ ತಂದು ಇನ್ಯಾರಿಗೋ ಕೊಟ್ರೆ ಹೆಂಗಿರುತ್ತೆ? ಸಿದ್ದರಾಮಯ್ಯ ಅವರಿಂದ ಏನಾದ್ರು ಗಿಫ್ಟ್ ಕೊಟ್ಟು ಹೋಗ್ತಾ ಇಲ್ವಲ್ಲ. ಈ ಲಿಂಗಾಯತರ ಮನೆಯಿಂದ ಗೌಡ್ರ ಮನೆಯಿಂದ ಒಂದೊಂದು ಎತ್ಕೊಂಡು ಬಂದ್ಬಿಟ್ಟು ನೀವು ಮುಸ್ಲಿಮ್ರಿಗೆ ಗಿಫ್ಟ್ ಕೊಟ್ಬಿಟ್ರೆ ಇವ್ರು ಕೊಟ್ಟಂಗೆ ಏನಿರುತ್ತೆ ಗಿಫ್ಟ್ ಅಲ್ವಾ? ಎಸ್, ಅಫ್ಕೋರ್ಸ್ ನೀವು ಹೇಳಿರೋ ಪ್ರಕಾರ ಈ ರಾಜಕಾರಣಿಗಳು ಮತ್ತು ಜಾತಿ ರಾಜಕಾರಣ ಒಂದಕ್ಕೊಂದು ಅಂಟ್ಕೊಂಡಿರೋದು. ಇವರಿಬ್ಬರು ಬಿಡಲ್ಲ ಇದನ್ನ. ಯಾವಾಗ ರಾಜಕಾರಣಿಗಳು ಜಾತಿಯನ್ನು ಬಿಡ್ತಾರೋ ಅವಾಗ ಅವ್ರಿಗೆ ರಾಜಕಾರಣ ಮಾಡೋಕ್ಕೆ ಆಗಲ್ಲ. ಜಾತಿಯ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ಬಿಜೆಪಿ ಧರ್ಮಗಳ ಮಧ್ಯದಲ್ಲಿ ಬಿತ್ತುತ್ತಲ್ಲ, ಅದೇ ರೀತಿ ಕಾಂಗ್ರೆಸ್ ಜಾತಿಯ ಮಧ್ಯದಲ್ಲಿ ಅನ್ನುವಂಥದ್ದು. ಆಮೇಲೆ ನೀವು ಹೇಳಿದ್ರಲ್ಲ ಗಿಫ್ಟ್ ಅಂತ, ಎಸ್ ಅಫ್ಕೋರ್ಸ್ ನೀವು ಹೇಳಿದ ನಿಜ. ಯಾಕಂದರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಅದಿದೆ. ಅದು ನಮಗೆ ಹಿಂದೆ ದಲಿತರ ಮೀಸಲಾತಿ ವಿಚಾರವಾಗಿಯೇ ನೀವು ನೋಡಿರ್ಬೋದು. ದಲಿತರ ಒಳಗಿನ ಪಂಗಡಗಳು ಎಡಕೈ ಬಲಗೈ ಅವರ ಮಧ್ಯದಲ್ಲಿ ಇರೋಂಥ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಕೂಡ ಅದು ಹಲವಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿತ್ತು. ಏನು ಮಾಡೋದು, ಯಾವ ರೀತಿ ಮಾಡೋದು ಅಂತ ಅದನ್ನು ಕೂಡ ಒಂದು ಕನ್ಕ್ಲೂಡ್ ಮಾಡಿ ಒಂದು ಫೈನಲ್ ಹಂತಕ್ಕೆ ಸಿದ್ದರಾಮಯ್ಯ ತಂದರು. ಅದರ ಮುಂದಿನ ಭಾಗವಾಗಿ ಈಗ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನು ಈಗ ಅವರು ಪ್ರೂವ್ ಮಾಡಿ ಹೋಗ್ತಾ ಇದ್ದಾರೆ. ಅಧಿಕೃತವಾಗಿ ಪ್ರೂವ್ ಮಾಡಿ ಹೋಗ್ತಾ ಇದ್ದಾರೆ. ಅದು ಸಣ್ಣ ವಿಷಯ ಅಲ್ಲ. ಅದು ಅಂದರೆ ಕರ್ನಾಟಕದ ಜನಸಂಖ್ಯೆಯಲ್ಲಿ 14% ಮುಸ್ಲಿಮರಿದ್ದಾರೆ ಅನ್ನೋದನ್ನು ಅಧಿಕೃತವಾಗಿ ಘೋಷಣೆ ಮಾಡೋದಿದೆಯಲ್ಲ, ಸಣ್ಣ ವಿಷಯ ಅಲ್ಲ ಅದು. ಓಕೆ, ಅದ್ರ ನಂತರ ಯಾವ ರೀತಿ ಬೆಂಕಿ ಹೊತ್ಕೊಳ್ಳುತ್ತೆ ಅನ್ನೋದಿದೆಯಲ್ಲ, ಆ ಬೆಂಕಿ ಯಾರನ್ನು ಸುಡುತ್ತೆ, ಯಾವಾಗ ಯಾರು ಅಧಿಕಾರದಲ್ಲಿ ಇರ್ತಾರೆ ಅದು ನೆಕ್ಸ್ಟ್ ಅವರಿಗೆ ಸುಡುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಟೈಮ್ ಬಾಂಬ್ ಇಲ್ಲಿಂದನೇ ಫಿಕ್ಸ್ ಆಯಿತು. ಸಿದ್ದರಾಮಯ್ಯನವರು ಮುಂದೆ ಯಾವ ರೀತಿ ಇರ್ತಾರೆ, ಅವರು ಡಿ.ಕೆ. ಶಿವಕುಮಾರ್ಗೆ ಸುಸೂತ್ರವಾಗಿ ಎಷ್ಟು ಕೆಲಸ ಮಾಡ್ಲಿಕ್ಕೆ ಬಿಡ್ತಾರೆ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ ಈಗ. ಅಂದರೆ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ ಮತ್ತೆ ದೆಹಲಿಗೆ ತೆರಳ್ತಾರೆ ಅನ್ನುವಂಥದ್ದು ಕೂಡ. ಅದಕ್ಕಿಂತ ಬಿಫೋರ್ ಅವರು ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ನಡೆಸಿ ನಾನು ಇವತ್ತು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾರಾ ಅಥವಾ ಇವತ್ತೇನೆ ಅದನ್ನ ಮತ್ತೆ ಮುಂದೂಡ್ತಾರಾ ಅನ್ನುವಂಥದ್ದು ಒಂದ್ ಕಡೆ ಇದೆ ಸರ್, ಕ್ಯೂರಿಯಾಸಿಟಿ. ಮತ್ತೆ ಖಂಡಿತವಾಗ್ಲೂ ಈಗ ಏನು ಬೇಕಾದರೂ ಬೆಳವಣಿಗೆ ಆಗ್ಬೋದು ನಿಶ್ಚಿತ. ಅವರು ರಾಜೀನಾಮೆಯನ್ನು ಮುಂದೂಡ್ತಾರೆ ಅಂತ ನಾವು ಇವಾಗಲೇ ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಸಿದ್ದು ರಾಜ್ಯಭಾರ ಹಿಂದೆ ಅಂತ್ಯ ಅನ್ನುವಂಥ ಸನ್ನಿವೇಶದಲ್ಲಿ ಓಕೆ ಅವರು ಹೇಳಿಲ್ವಲ್ಲ ರಾಜೀನಾಮೆ ಕೊಡ್ತೀನಿ ಅಂತ. ಸುರ್ಜೇವಾಲಾ ಅವರು ಕೂಡ ನೆನ್ನೆ ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸರ್, ಮಾಧ್ಯಮದವರು ಅದರಲ್ಲೂ ಎಸ್ಪೆಷಲಿ ಕರ್ನಾಟಕ ಮಾಧ್ಯಮದವರು ತುಂಬಾನೇ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ಅದರಲ್ಲೂ ನೀವು ಕೊಡುವಂತಹ ಒಂದೊಂದು ಸುದ್ದಿ ಕೂಡ ಇಲ್ಲಿ ನಮ್ಮ ಸರ್ಕಾರದ ಮೇಲಾಗಿರ್ಬೋದು ಅಥವಾ ಪಕ್ಷದ ಮೇಲಾಗಿರ್ಬೋದು ತುಂಬಾ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಎಲ್ಲವನ್ನ ಪ್ರತಿಯೊಂದು ತಿಳ್ಕೊಂಡು ಮಾಡಿ ಅನ್ನುವಂಥ, ಯಾಕಂದ್ರೆ ಕೇವಲ ಮೀಟಿಂಗ್ ಆಗಿರುವಂಥದ್ದೇನು ರಾಜ್ಯಸಭೆಯ ವಿಚಾರಕ್ಕೆ, ಮೆಂಬರ್ಶಿಪ್ ವಿಚಾರಕ್ಕೆ, ಇದು ಯಾವುದೇ ಸಿಎಂ ರಾಜೀನಾಮೆ ವಿಚಾರ ಆಗಿರ್ಬೋದು ಅಥವಾ ನೆಕ್ಸ್ಟ್ ಸಿಎಂ ಚೇಂಜ್ ಆಗ್ತಾರೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿ ಅನ್ನುವಂಥದ್ದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಆದ್ರೂ ಕೂಡ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಆ ಒಂದು ಹೇಳಿಕೆ ಏನಿದೆ ಸಾಕಷ್ಟು ಸಂಚಲನಕ್ಕೂ ಕೂಡ ಕರೆಕ್ಟ್ ನಿಶ್ಚಿತ. ಏನಂದ್ರೆ ಆ ಲೆಕ್ಕದಲ್ಲಿ ನಾವು ಸಿದ್ದರಾಮಯ್ಯ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೋದು ಅಂತ ಅವಾಗಲೇ ಮಾತಾಡಿದ್ವಲ್ಲ. ನಾವು ಕೊಟ್ಟ ಮಾತಂತೆ ನಡ್ಕೋತಿದ್ದೀನಿ, ಎಸ್ ನಾನು ರಿಸೈನ್ ಮಾಡ್ತಿದ್ದೀನಿ. ಡಿ.ಕೆ. ಏನು ಹೇಳ್ತಿರಲ್ಲ, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಏನು ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನ ಅಂತ ಡಿ.ಕೆ. ಸುರೇಶ್ ಟ್ವೀಟ್ ಮಾಡಿದ್ರು. ಆಯ್ತಾ, ಈಗ ಪರಮಾತ್ಮ ಮೆಚ್ತಾನೆ, ಕೊಟ್ಟ ಮಾತಿನಂತೆ ನಡ್ಕೋತಾರೆ. ವಾಟ್ ನೆಕ್ಸ್ಟ್? ನಾಳೆ ಅವ್ರ ಆಟ ಶುರುವಾಯಿತು ಅಂದರೆ, ಸಿದ್ದರಾಮಯ್ಯನವ್ರ ಆಟ ಶುರುವಾಯಿತು ಅಂದರೆ, ಶಾಂತಿವನದಲ್ಲಿ ಕೂತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಆಡಿರೋ ಆಟಗಳು. ಓಕೆ, ಆಮೇಲೆ ನಾವು ನೆನ್ನೆನೂ ಚರ್ಚೆ ಮಾಡಿದ್ವಿ ಅನಿಸುತ್ತೆ. ಸಿದ್ದರಾಮಯ್ಯನವ್ರಿಗೆ ಯಾವತ್ತೂ ಕೂಡ ಅವ್ರದ್ದೊಂದು ಗುಣ ಇದೆ. ಏನಂದರೆ ಈ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಅವರು ರಾಜ್ಯಭಾರ ಮಾಡೋದನ್ನಾಗಲಿ, ಅವ್ರ ಅಧಿಕಾರ ನಡೆಸೋದನ್ನಾಗಲಿ ಅಥವಾ ಅವ್ರ ಆಡಳಿತವನ್ನಾಗಿ ಅಷ್ಟು ಸಹಿಸ್ಕೊಳ್ಳಲ್ಲ ಅವರು. ಹಲವಾರು ಕಾರಣಗಳಿದ್ದಾವೆ, ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಹಾಗಾಗಿ ಈಗಿರೋ ಪ್ರಶ್ನೆ ಏನಂದರೆ, ಒಕ್ಕಲಿಗ ನಾಯಕ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸೋದನ್ನು ಸಿದ್ದರಾಮಯ್ಯ ಯಾವ ರೀತಿ ನೋಡ್ತಾರೆ? ಅವ್ರು ಸಪೋರ್ಟ್ ಮಾಡೋದು ಬೇಡ ಡಿ.ಕೆ. ಶಿವಕುಮಾರ್ಗೆ,
ಅವ್ರು ತೊಂದರೆ ಕೊಡಲಿಲ್ಲ ಅಂದರೆ ಸಾಕು ಅನ್ನುವಂಥದ್ದು ಮಾತ್ರ ಡಿ ಕೆ ಶಿವಕುಮಾರ್ ಅವರ ಸದ್ಯದ ಕನ್ಸರ್ನ್ ಅಂತ ನಾವು ಅಂದ್ಕೋಬೇಕಷ್ಟೇ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಸ್ಥಾನಮಾನವನ್ನ ಪಡ್ಕೊಳ್ಳೋದಕ್ಕೆ ಎಷ್ಟು ಹರಸಾಹಸ ಪಟ್ಟರೋ ಅಷ್ಟೇ ಮುಂದೆ ಸವಾಲುಗಳು ಕೂಡ ಈಗ ಅವರಿಗೆ ಎದುರಾಗುತ್ತೆ. ಆ ಸವಾಲುಗಳು ಏನು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖ ಘಟ್ಟವನ್ನ ತಲುಪುತ್ತೆ. ಖಂಡಿತವಾಗ್ಲೂ ನಿಮ್ಮ ಪಾಯಿಂಟಿಗೆ ನಾನು ಉತ್ತರ ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೂ ಮತ್ತು ವೀಕ್ಷಕರು ಕೊಡಬೇಕಿದೆ. ಏನಂದರೆ ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದೆಯಲ್ಲ, ಇದೊಂದು ರೀತಿ ರೋಚಕವಾದಂಥ ಜರ್ನಿ ಡಿ ಕೆ ಶಿವಕುಮಾರ್ಗೆ. ವೆಲ್ ಪ್ಲ್ಯಾನ್ಡ್. ಡಿ ಕೆ ತುಂಬ ಪೂರ್ವ ನಿಯೋಜಿತವಾಗಿ ಪೂರ್ವ ತಯಾರಿಯೊಂದಿಗೆ ಯಾವ್ಯಾವ ಟೈಮ್ಗೆ ಯಾವ್ಯಾವ ಅಸ್ತ್ರವನ್ನು ಯಾರ್ಯಾರ ಮೇಲೆ ಪ್ರಯೋಗಿಸಿ ಆ ಬೇಟೆಯನ್ನು ಕಂಪ್ಲೀಟ್ ಮಾಡಬೇಕಿತ್ತು, ಅದು ಮಾಡಿದರು ನಿಶ್ಚಿತ. ಅಸ್ಸಾಂನ ಇನ್ಚಾರ್ಜ್ ಆಗಿ ಯಾವಾಗ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಆವಾಗ AICCಯಿಂದ ಪ್ರಿಯಾಂಕಾ ವಾದ್ರಾ ಅಸ್ಸಾಂನಲ್ಲಿ ಇನ್ಚಾರ್ಜ್ ಇರ್ತಾರೆ. ಅಲ್ಲಿ ಆಗಿರೋ ಡೀಲ್ ಇದು ಅನ್ನೋದು ಈಗ ಸದ್ಯದಲ್ಲಿ ಬರ್ತಾ ಇರುವಂಥ ಮಾಹಿತಿ. ಓಕೆ, ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಇಬ್ಬರೂ ಕೂಡ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದರು. ರಾಹುಲ್ ಗಾಂಧಿ ಅವ್ರಿಗೆ ಇಷ್ಟ ಇರಲಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಅಹಿಂದ ನಾಯಕ ಸಿದ್ದರಾಮಯ್ಯ ಮುಂದುವರಿಲಿ ಅನ್ನೋದಿದ್ರು ಕೂಡ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ, ಆ್ಯಕ್ಚುಲಿ ಮತ್ತೊಂದು ನಿಮ್ಮ ಗಮನದಲ್ಲಿರಲಿ, ರಾಬರ್ಟ್ ವಾದ್ರಾ ಪ್ರಿಯಾಂಕಾ ಅವರ ಹಸ್ಬೆಂಡ್ ಏನಿದ್ದಾರೆ ಅವ್ರ ಜೊತೆಗೆ ಡಿ ಕೆ ಅವ್ರದ್ದು ಸ್ವಲ್ಪ ಬಿಸ್ನೆಸ್ ಕನೆಕ್ಷನ್ ಇದೆ ಅನ್ನೋಂಥ ಮಾತುಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಅದರಲ್ಲಿ ತುಂಬ ಸ್ವಲ್ಪ ಚಾಣಾಕ್ಷ ವ್ಯವಹಾರಸ್ಥರು. ಹೆಂಗೆ ಅಂದರೆ ಅವರಿಗೆ ಅಂಬಾನಿಯವ್ರ ಜೊತೆಗೂ ಬಿಸ್ನೆಸ್ ಇದೆ, ಅದಾನಿಯವ್ರ ಜೊತೆಗೂ ಬಿಸ್ನೆಸ್ ಇದೆ ಅನ್ನುವಂಥದ್ದು. ಅದಾದಮೇಲೆ ರಾಬರ್ಟ್ ವಾದ್ರಾ ಅವ್ರ ಜೊತೆಗೂ ಬಿಸ್ನೆಸ್ ಇದೆ ಅನ್ನುವಂಥದ್ದು. ಅದು ಅವ್ರ ವೈಯಕ್ತಿಕ ಅವ್ರ ವ್ಯವಹಾರ. ಅದನ್ನು ಪ್ರಶ್ನೆ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಮಾಡಲು ಕೂಡ್ದು. ಇಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಬಹಳ ಸ್ಟ್ರಾಂಗ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು. ಕಾಂಗ್ರೆಸ್ ಸಂಕಷ್ಟದಲ್ಲಿ ಇದ್ದಾಗಲೆಲ್ಲ ಇವರು ಸಪೋರ್ಟ್ ಮಾಡಿದ್ದಾರೆ, ಯಾವಾಗ ಅಹಮದ್ ಪಟೇಲ್ ಕಾಲದಿಂದನೂ ಕೂಡ. ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಹಾಗೂ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ ವಾತಾವರಣ ಕರ್ನಾಟಕದಲ್ಲಿ. ನೀವು ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಮುಂದಿರೋ ಸವಾಲುಗಳಲ್ಲಿ ಮೊದಲನೇ ಸವಾಲೇ ಸಿದ್ದರಾಮಯ್ಯವರು. ಹೌ ಟು ಹ್ಯಾಂಡಲ್ ದ ಲೆಜೆಂಡ್ ಲೀಡರ್. ಹೌದು, ಅವ್ರ ನಡೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ ಇದು. ಮತ್ತೊಂದೇನಾಗುತ್ತೆ ಅಂದರೆ, ಈಗ ನೋಡಿ 140 ಜನ ಶಾಸಕರಿದ್ದಾರೆ. 140 ಜನರಲ್ಲಿ ಒಂದು 30 ಜನರನ್ನು ಮಾತ್ರ ಮಂತ್ರಿಗಳನ್ನಾಗಿ ಮಾಡ್ಬೋದು. ಉಳಿಯೋದು 110 ಜನ. ಆ 110 ಜನರಲ್ಲಿ ಯಾರೋ ಒಂದು 10 ಜನ ಬಂಡಾಯ ಎದ್ರು ಕೂಡ ನಮ್ಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಅವ್ರು ಹೋಗೋದು ಯಾರ ಹತ್ರ? ಸಿದ್ದರಾಮಯ್ಯನವ್ರ ಹತ್ರ ಹೋಗ್ತಾರೆ. ಮತ್ತೊಂದು ಪವರ್ ಸೆಂಟರ್ ಏನಾದರೂ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ನಿಶ್ಚಿತ.